ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಆರೋಗ್ಯ. ನೀನ್ ಸಿಕ್ಕಿದೆ ನನ್ನ ಭಾಗ್ಯ. ನಮ್ಮ ಅಣ್ಣ ರವೀಣ ಮದುವೆ ಆಗುದಿಲ್ಲ ಹೇಳ್ತಿದ್ದ. ಈಗ ಫೈನಲಿ ಬ್ಯಾಚುಲರ್ಸ್ ಲೈಫಿಂದ ಮ್ಯಾರೇಜ್ ಲೈಫನ್ನು ದಾಟಿ ಈಗ ಸಂಸಾರಸ್ಥ ಆಗ್ತಾ ಇದ್ದಾನೆ. ಇವ್ರ ಹತ್ರ ಮಾತಾಡುವವರೆಗೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ದಯವಿಟ್ಟು ಅನ್ಕೊಳ್ಳಿಲ್ಲ. ಸಣ್ಣ ಇರ್ಬೇಕಾದ್ರೆ ತುಂಬಾ ಜೋರಿದ್ದ, ಈಗ ಪಾಪ ಆಗಿದೆ. ಈಗ ತೊಂದರೆ ಇಲ್ಲ, ಪಾಪ ಆಗಿದ್ದಾನೆ. ಇನ್ನು ಅತ್ತಿಗೆ ಸ್ವಲ್ಪ ಜೋರಿದ್ರೆ ಇನ್ನು ಪಾಪ ಆಗ್ತೇನೆ ಅಂತ ಗ್ಯಾರಂಟಿ. ಮತ್ತೆ ಹೇಳ್ಬೇಕಿದ್ರೆ ನಾವು ತುಂಬಾ ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತ ಹೇಳ್ಬೋದು. ಕ್ಯಾಲ್ಕುಲೇಟರ್ನೆಲ್ಲ ಹೊಟ್ಟಿಸಿ ಮತ್ತೆ ಇಬ್ರು ಕಾಂಪಿಟೇಷನ್ ಅಲ್ಲಿ ಒಂದು ಇಡೀ ಬಾಳೆಗೊನೆ ಮುಗಿಸಿದ್ದೆವು. ನೆನ್ಪುಂಟ? ಉಂಟು. ಇವಳ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಕೇರಿಂಗ್, ವೆರಿ ಅಂಡರ್ಸ್ಟ್ಯಾಂಡಿಂಗ್. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಮೇಡ್ ಫಾರ್ ಈಚ್ ಅದರ್ ಆ್ಯಂಡ್ ಮ್ಯಾಡ್ ಫಾರ್ ಈಚ್ ಅದರ್. ಎಲ್ಲ ವ್ಯವಸ್ಥೆ ಮಾಡೋ ಇವನಿಗೆ ಕರ್ಕೊಂಡೋಗಿ. ಜಯ ಮತ್ತು ನನ್ನ ಮೀಟ್ ಅದು ಒಂದು ರಿಲೇಟಿವ್ ಥ್ರೂ ಅವರು ಇವಳು ಫೋಟೋಸು ಬಯೋಡಾಟಾಸ್ ಎಲ್ಲ ಕಳಿಸಿ ಹಾಗೆ ಇಂಟ್ರೊಡ್ಯೂಸ್ ಆದ್ದು. ಆಮೇಲೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಮೀಟ್ ಆದ್ವಿ ಪೇರೆಂಟ್ಸ್ ಜೊತೆ. ಜಸ್ಟ್ ಬೇಸಿಕ್ ಡಿಸ್ಕಷನ್ ಆ ಟೈಮಲ್ಲಿ. ನೆಕ್ಸ್ಟ್ ಓಕೆ ಅಂತ ಆಯಿತು, ಎಂಗೇಜ್ಮೆಂಟ್, ಇವತ್ತು ಮದುವೆ. ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹ ಎಂಬುದು ಒಂದು ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮ. ಧರ್ಮ ಪ್ರಜಾ ಸಿದ್ಧ್ಯರ್ಥಂ, ಧರ್ಮದ ರಕ್ಷಣೆ ಆಗಬೇಕು, ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಕೊಡಬೇಕು. ಅದಕ್ಕೋಸ್ಕರ ಈ ಮದುವೆ. ಸಕಲ ಶಾಸ್ತ್ರೋಕ್ತಂ
Lucky to have her in my life. Simply. ಇದು ಹೋಲಿ ಇನ್ನು ಅವ್ರು ಹೇಳಿದ ಪ್ರಕಾರ ಅವರಿಗೆ ಹಾಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಹೌದು, ಅತ್ತಿಗೆ ಅದಿರ್ಬೋದು. ತುಂಬಾ ಬಕೆಟ್ ಲಿಸ್ಟ್. Yes. ಇಬ್ರು ಒಟ್ಟಿಗೆ ಸೇರಿ ಇಬ್ರು ಸಹ ಒಟ್ಟಿಗೆ ಅಚೀವ್ ಮಾಡಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವಳಿಗೂ ನನಗೆ ಗೊತ್ತಿದೆ ಲೈಫ್ ಇವಳ ಜೊತೆ ಸ್ಪೆಂಡ್ ಮಾಡಿದ್ರೆ ಇಟ್ ವಿಲ್ ಬಿ ಫಾರ್ ಬೆಟರ್ ಅಂತ. ವಾಟ್ ಅಬೌಟ್ ಯು? I feel the same. ರವಿ ಕಂಡ ಜಯ.